ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ. ನಾವು ಸಾಮಾನ್ಯವಾಗಿ ಒಗ್ಗರಣೆಗೆ ಬಳಸುವ ಅಜ್ವೈನ್ ಅಥವಾ ಓಮದ ಬೀಜಗಳಲ್ಲಿ ಅಡಗಿರುವ ಆರೋಗ್ಯದ ಚಮತ್ಕಾರಗಳನ್ನು ಇಂದು ನಾವು ತಿಳಿದುಕೊಳ್ಳೋಣ. ಆಯುರ್ವೇದದಲ್ಲಿ ಅಜ್ವೈನ್ ಅನ್ನು ಜೀರ್ಣಕ್ರಿಯೆಯ ಸಂರಕ್ಷಕ ಎಂದು ಕರೆಯಲಾಗುತ್ತದೆ. ಪ್ರಕೃತಿಯು ನಮಗೆ ನೀಡಿರುವ ಈ ಸಣ್ಣ ಬೀಜಗಳಲ್ಲಿ ಅಡಗಿರುವ ಔಷಧೀಯ ಶಕ್ತಿಯು ನಿಜಕ್ಕೂ ಅದ್ಭುತವಾಗಿದ್ದು, ಇಂದಿನ ವೇಗದ ಜೀವನಶೈಲಿಯಲ್ಲಿ ಉಂಟಾಗುವ ಅನೇಕ ಆರೋಗ್ಯ ಸಮಸ್ಯೆಗಳಿಗೆ ಇದು ಸುಲಭ ಪರಿಹಾರವನ್ನು ನೀಡುತ್ತದೆ. ಅಜ್ವೈನ್ನ ಪ್ರಮುಖ ಅಂಶವಾದ ಥೈಮಾಲ್ ಇದಕ್ಕೆ ಪ್ರಬಲವಾದ ಸುಗಂಧ ಮತ್ತು ದಿವ್ಯ ಔಷಧೀಯ ಗುಣಗಳನ್ನು ನೀಡುತ್ತದೆ. ಇದರ ಅತ್ಯಂತ ದೊಡ್ಡ ಪ್ರಯೋಜನವೆಂದರೆ ಇದು ನಮ್ಮ ಜೀರ್ಣಾಂಗ ವ್ಯವಸ್ಥೆಯನ್ನು ತ್ವರಿತವಾಗಿ ಸುಧಾರಿಸಿ ಅಜೀರ್ಣ ಮತ್ತು ಗ್ಯಾಸ್ ಸಮಸ್ಯೆಗೆ ತಕ್ಷಣದ ಶಮನವನ್ನು ನೀಡುತ್ತದೆ. ಅಜ್ವೈನನ್ನು ಬಿಸಿ ನೀರಿನೊಂದಿಗೆ ಸೇವಿಸಿದಾಗ ಅದು ಹೊಟ್ಟೆಯ ಸೆಳೆತ ಮತ್ತು ನೋವನ್ನು ಕಡಿಮೆ ಮಾಡುವಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿದೆ. ನಾವು ಸೇವಿಸುವ ಮಸಾಲೆಯುಕ್ತ ಆಹಾರಗಳನ್ನು ಸುಲಭವಾಗಿ ಜೀರ್ಣಿಸಲು ಸಹಾಯ ಮಾಡುವ ಜೀರ್ಣಕಾರಿ ರಸಗಳನ್ನು ಉತ್ತೇಜಿಸುವ ಶಕ್ತಿ ಈ ಪುಟ್ಟ ಬೀಜಗಳಿಗಿದೆ. ವೈಜ್ಞಾನಿಕವಾಗಿ ಅಜ್ವೈನ್ ಬೀಜಗಳಲ್ಲಿ ಕೆಮ್ಮು ನಿವಾರಿಸುವ ಮತ್ತು ಕಫವನ್ನು ಕಡಿಮೆ ಮಾಡುವ ಅದ್ಭುತ ಗುಣಗಳಿವೆ. ಇದು ಶೀತ ಮತ್ತು ನೆಗಡಿಯ ಲಕ್ಷಣಗಳನ್ನು ಕಡಿಮೆ ಮಾಡಿ ಉಸಿರಾಟದ ಮಾರ್ಗವನ್ನು ಸುಗಮಗೊಳಿಸಲು ಸಹಾಯ ಮಾಡುತ್ತದೆ. ಇದರ ಉರಿಯೂತ ಶಮನಕಾರಿ ಗುಣಗಳು ಸಂಧಿವಾತ ಮತ್ತು ಮೈಕೈ ನೋವುಗಳ ಲಕ್ಷಣಗಳನ್ನು ಕಡಿಮೆ ಮಾಡುವಲ್ಲಿಯೂ ಸಹಾಯಕವಾಗಿವೆ. ಅಜ್ವೈನ್ ತನ್ನಲ್ಲಿರುವ ಸೂಕ್ಷ್ಮಜೀವಿ ವಿರೋಧಿ ಗುಣಗಳಿಂದಾಗಿ ದೇಹದ ಸಣ್ಣಪುಟ್ಟ ಸೋಂಕುಗಳ ವಿರುದ್ಧ ಹೋರಾಡಲು ನಮಗೆ ಬಲ ನೀಡುತ್ತದೆ. ಅಷ್ಟೇ ಅಲ್ಲದೆ ಇದು ಹಲ್ಲು ಮತ್ತು ಒಸಡಿನ ನೋವಿನಂತಹ ಸಮಸ್ಯೆಗಳಿಗೂ ತಕ್ಷಣದ ಪರಿಹಾರ ನೀಡಬಲ್ಲದು. ದಿನನಿತ್ಯದ ಜೀವನದಲ್ಲಿ ಅಜ್ವೈನ್ ನೀರನ್ನು ಸೇವಿಸುವುದು ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಮತ್ತು ಒಟ್ಟಾರೆ ಆರೋಗ್ಯವನ್ನು ಸುಧಾರಿಸಲು ಒಂದು ಸರಳ ಮಾರ್ಗವಾಗಿದೆ. ಸಾಂಪ್ರದಾಯಿಕವಾಗಿ ಪ್ರಸವಾನಂತರ ತಾಯಂದಿರಿಗೆ ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಮತ್ತು ಕಳೆದುಹೋದ ಶಕ್ತಿಯನ್ನು ಮರಳಿ ಪಡೆಯಲು ಅಜ್ವೈನ್ ನೀರನ್ನು ನೀಡಲಾಗುತ್ತದೆ. ಒಟ್ಟಾರೆಯಾಗಿ ಹೇಳುವುದಾದರೆ, ಈ ಸಣ್ಣ ಬೀಜಗಳು ಜೀರ್ಣಕ್ರಿಯೆಯ ಎಲ್ಲಾ ಸಮಸ್ಯೆಗಳಿಗೆ ಒಂದು ಸರಳವಾದ, ಪರಿಣಾಮಕಾರಿ ಮತ್ತು ಪ್ರಕೃತಿ ನೀಡಿರುವ ನೈಸರ್ಗಿಕ ಔಷಧಿಯಾಗಿದೆ. ಅಜ್ವೈನ್ ಬಾಯಿಗೆ ರುಚಿ ನೀಡಿದರೆ ಹೊಟ್ಟೆಗೆ ತಕ್ಷಣದ ನೆಮ್ಮದಿಯನ್ನು ನೀಡುತ್ತದೆ. ಈ ಅದ್ಭುತ ಮೂಲಿಕೆ ನಿಮ್ಮ ಅಡುಗೆಮನೆಯ ಭಾಗವಾಗಿದ್ದರೆ ನಿಮ್ಮ ಆರೋಗ್ಯಕ್ಕೆ ಒಂದು ಅಜೇಯವಾದ ನೈಸರ್ಗಿಕ ಕವಚ ಸಿಕ್ಕಂತೆಯೇ ಸರಿ. ಇಂದಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಮತ್ತೊಂದು ವಿಶೇಷ ವಿಷಯದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೆ ಪ್ರಕೃತಿಯನ್ನು ಪ್ರೀತಿಸಿ ಆರೋಗ್ಯವಾಗಿರಿ. ಧನ್ಯವಾದಗಳು.